ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಮನೇಲಲ್ಲಿ ನೋಡಿರ್ತೀರ, ಗುಲಾಬ್ ಜಾಮೂನ್ನ ನಾನು ಮಾಡ್ತಾಯಿದ್ದೀನಿ. ಹೌದು, ಗುಲಾಬ್ ಜಾಮೂನ್ ಬಂದುಬಿಟ್ಟು ನೀವು ಮಾಡುವಾಗ ಮಧ್ಯದಲ್ಲಿ ಕ್ರ್ಯಾಕ್ ಆಗ್ತಾ ಇರುತ್ತೆ, ಸೀಳುತ್ತೆ. ಆ ರೀತಿ ಆಗಬಾರ್ದು. ಸಾಫ್ಟ್ ಆಗಿರಬೇಕು, ಸ್ಮೂತಾಗಿ ಟೇಸ್ಟಿ ಆಗಿರಬೇಕು ಅಂದರೆ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ನಾವು ಮಾಡೋ ಮೆಥಡಲ್ಲೇ ಇರುತ್ತೆ. ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದು ಅದನ್ನ ಕರೆಕ್ಷನ್ ಮಾಡಿಕೊಂಡು ಅದನ್ನು ನಾವು ನೀಟಾಗಿ ಮಾಡೋದ್ರಿಂದ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಅದು ಯಾವ ರೀತಿ ಮಾಡಬೇಕು ಪರ್ಫೆಕ್ಟಾಗಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ನೋಡ್ಕೊಂಬನ್ನಿ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನ್ಗೆ 1 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಸೇಮ್ ಗ್ಲಾಸಿಂದ ನಾವು ವಾಟರ್ ತೊಗೋಬೇಕು. ಸೊ ಅದೇ ಗ್ಲಾಸಿಂದ ಎಷ್ಟು ಹಾಕ್ಕೋಬೇಕು ಅಂದರೆ, ನಾವು 1 ಗ್ಲಾಸ್ ಸಕ್ಕರೆಗೆ 1.5 ಗ್ಲಾಸ್ ನೀರು ಹಾಕ್ಕೋಬೇಕು. ನಾವು ಅರ್ಧ ಗ್ಲಾಸ್ ನೀರು ಯಾಕೆ ನಾವು ಜಾಸ್ತಿ ಹಾಕಬೇಕು ಅಂದರೆ, ನಾವು ಚೆನ್ನಾಗಿ ಬಾಯ್ಲ್ ಆಗೋದ್ರಿಂದ ಅರ್ಧ ಗ್ಲಾಸ್ ವಾಟರ್ ಹೋಗ್ಬಿಡುತ್ತೆ. ಸೊ ಇನ್ನು 1 ಗ್ಲಾಸ್ ನೀರು ಅದರಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿನೇ, ಅರ್ಧ ಗ್ಲಾಸ್ ನಾವು ನೀರು ಜಾಸ್ತಿ ಹಾಕಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀವೆಲ್ಲ ಒಬ್ರೊಬ್ರು ಏನು ಮಾಡ್ತಾರೆ ಅಂತಂದರೆ, ಸಕ್ಕರೆನ ಮೆಲ್ಟ್ ಆದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಆಫ್ ಮಾಡಿಬಿಡ್ತಾರೆ. ಆ ರೀತಿ ಮಾಡೋದ್ರಿಂದ ನಿಮಗೆ ಜಾಮೂನ್ದು ಸ್ವೀಟ್ ನಿಮಗೆ ಟೇಸ್ಟೇ ಬರೋದಿಲ್ಲ. ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದೆಳೆ ಪಾನಕ ಅಂತಾರಲ್ಲ, ಅಲ್ಲಿವರೆಗೆ ಬಿಡೋದೇನು ಬೇಡ. ನೀವು ಚೆನ್ನಾಗಿ ಬಾಯ್ಲ್ ಆಗಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಟಚ್ ಮಾಡಿ ನೋಡಬೇಕು. ಅಂದರೆ ಬಿಸಿ ಇರುತ್ತೆ, ಒಂದು ಸ್ವಲ್ಪ ಸ್ಪೂನಿಂದ ತಗೊಂಡು ನೋಡ್ಕೋಬೇಕು ಹ್ಯಾಂಡಲ್ಲಿ. ಅವಾಗ ನಿಮಗೆ ಅಂಟಂಟಾಗುತ್ತೆ ಸ್ವಲ್ಪ. ಆವಾಗ ನೀವು ಆಫ್ ಮಾಡಬೇಕು, ಗೊತ್ತಾಯ್ತಲ್ವ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಇನ್ನೊಂದು 5 ಮಿನಿಟ್ಸ್ ಇದೆ ಅಂದಾಗೆ ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ, 1 ಟೀ ಸ್ಪೂನಷ್ಟು. ಸೊ ನಿಮಗೆ ಏಲಕ್ಕಿ ಪೌಡರ್ ಇಲ್ಲ ಅಂತಂದರೆ ನೀವು ಒಂದು 2 ಏಲಕ್ಕಿನ ನಾವು ಡೈರೆಕ್ಟಾಗಿ ಹಾಕ್ಬೋದು. ಹಾಕಿ ಒಂದು 5 ಮಿನಿಟ್ಸ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಏಲಕ್ಕಿನ ನಾವು ಯಾಕೆ ಹಾಕ್ತೀವಿ ಅಂದರೆ, ಚೆನ್ನಾಗಿ ಅದು ಒಂದು ಪರಿಮಳ ಸಿಗುತ್ತೆ. ಅದರಿಂದನೇ ನಮಗೆ ಒಂದು ಟೇಸ್ಟ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಹಾಕ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅವುಗಳೇ ನೀರು ಕೂಡ ಅಷ್ಟೇ ಸ್ಪೀಡಾಗಿ ಬೀಳೋದಿಲ್ಲ. ಸ್ಪೂನಿಂದ ಈ ರೀತಿ ಆಗುವಾಗ ಸ್ವಲ್ಪ ಬಿಟ್ಟು ಇಳಿಯುತ್ತೆ. ಸೊ ಇವಾಗ ಇದಾಗಿದೆ ಅಂತ ಅರ್ಥ. ಸೊ ಇವಾಗ ಆಫ್ ಮಾಡಿದ್ದೀನಿ. ಇದನ್ನು ಸೈಡಿಗೆ ಪಕ್ಕಕ್ಕಿಟ್ಟು ನಾನು ಇವಾಗ ಗುಲಾಬ್ ಜಾಮೂನ್ ಪೌಡರ್ ತೊಗೊತಾ ಇದ್ದೀನಿ. ಇಲ್ಲಿ ನಾನು MTR ತೊಗೊಂಡಿದ್ದೀನಿ. MTRನು ಯೂಸ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವ ಕಂಪ್ನಿ ತೊಗೊಂಡಿರ್ತೀರೋ ಅದನ್ನೇ ಯೂಸ್ ಮಾಡ್ಕೋಬೋದು. ಬಟ್ ನಾವು ಮಾಡೋ ಮೆಥಡ್ ಯಾವ ರೀತಿ ಕರೆಕ್ಟಾಗಿ ಮಾಡಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಸಾಫ್ಟಾಗಿ ಕ್ರ್ಯಾಕ್ ಇಲ್ದಂಗೆ ನೀಟಾಗಿ ಬರುತ್ತೆ. ಸೊ ನಾನಿಲ್ಲಿ MTR ತೊಗೊಂಡಿದ್ದೀನಿ. ಇಲ್ಲಿ MTR ಪೌಡರ್ ನಾನು ತೊಗೊಂಡಿದ್ದೀನಿ. ಇದನ್ನು ನೀವು ಯಾವ ರೀತಿ ಇಲ್ಲಿಗೂ ಅಷ್ಟೇ ನಾವು ಯಾವ ರೀತಿ ಕಲಿಸ್ಕೊತೀವಿ ಅನ್ನೋದು ಮೇನ್ ಪಾಯಿಂಟು. ಸೊ ನೀವು ಚಪಾತಿ ಹಿಟ್ಟು ನಾದಿದಂಗೆ ಆ ರೀತಿ ಎಲ್ಲ ನಾದ್ಕೋಬಾರ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡಿ ನಾನು ಯಾವ ರೀತಿ ಕಲಿಸ್ತೀನಿ ಅಂತ. ಇಲ್ಲಿ ನಾನು ಟೀ ಕುಡಿತೀವಲ್ಲ, ಆ ಗ್ಲಾಸಿಂದ ನೀರು ತೊಗೊಂಡಿದ್ದೀನಿ. ಅದನ್ನು ಒಂದೇ ಸಲ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಹಾಕಿ ನಾವು ಬೆರಳುಗಳಿಂದನೇ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಯಾವ ರೀತಿ ಕಲಿಸ್ತಿದ್ದೇನೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ನೀವು ಕೂಡ ಕಲಿಸ್ಕೋಬೇಕು. ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ನೀರು ಹಾಕೋ ಬದಲು ಹಾಲು ಕೂಡ ಹಾಕ್ತಾರೆ. ಇದಕ್ಕೇನು ಡಿಫ್ರೆನ್ಸ್ ಇರಲ್ಲ. ನಮಗೆ ನೀರು ಬೇಡ ಅಂದರೆ ನೀವು ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು. ಅದರದ್ದೇನು ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ನೀರೇ ಹಾಕ್ತಾಯಿದ್ದೀನಿ. ನೀರು ಹಾಕಿದರೂ ಕೂಡ ನಿಮಗೆ ಸಾಫ್ಟಾಗಿ ಬರುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿ ಕ್ರ್ಯಾಕ್ ಕೂಡ ಆಗೋಲ್ಲ. ನಾವು ಯಾವ ರೀತಿ ಕಲಿಸ್ಕೊತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ಯಾಕಂದರೆ ಚಪಾತಿ ಹಿಟ್ಟು ನಾದ್ಕೊಂಡಂಗೆ ಇದನ್ನು ನಾದ್ಕೋಬಾರ್ದು. ಸ್ಮೂತಾಗಿ ನಾವು ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇಲ್ಲಿ ನೋಡ್ತಾ ಇದ್ದೀರಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ. ಇದು ಮೇನ್ ಇಂಪಾರ್ಟೆಂಟ್, ನಾವು ಯಾವ ರೀತಿ ಕಲಿಸ್ತೀವಿ ಅನ್ನೋದು. ಸೊ ನೀವು ಚೆನ್ನಾಗಿ ಚಪಾತಿ ಹಿಟ್ಟು ನಾದ್ಕೊಳ್ತೀರಲ್ಲ, ಆ ರೀತಿ ನಾದ್ಕೊಂಡಿರಿ ಅಂದರೆ ನಿಮಗೆ ಗುಲಾಬ್ ಜಾಮೂನ್ ಸರಿಯಾಗಿ ಬರೋದಿಲ್ಲ, ಎಲ್ಲ ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರನೇ ಈ ರೀತಿ ಕಲಿಸ್ಕೋಬೇಕು. ಸೊ ಇವಾಗ ನೀವು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಇದ್ರ ಮೇಲೆ ಎಲ್ಲ ಅಪ್ಲೈ ಮಾಡಿ ಇನ್ನೊಂದು ಸಲ ಇಂದನೇ ನೀಟಾಗಿ ಸ್ಮೂತಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಎಣ್ಣೆ ನಾವು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಇದು ಕೂಡ ಇಂಪಾರ್ಟೆಂಟು. ಎಣ್ಣೆ ಯಾಕೆ ಮಿಕ್ಸ್ ಮಾಡ್ಕೊತೀವಿ ಅಂದರೆ ಕೈಗೆ ಅಂಟೋದಿಲ್ಲ. ಹಾಗೆ ನೀವು ಉಂಡೆ ಮಾಡುವಾಗ ನಿಮಗೆ ಯಾವುದೇ ರೀತಿ ಸೀಳೋದಿಲ್ಲ, ಅಂದರೆ ಕ್ರ್ಯಾಕ್ ಆಗೋದಿಲ್ಲ. ನೀವು ಎಣ್ಣೆಯಲ್ಲಿ ನೀವು ಕರಿತೀರಲ್ವ, ಸೊ ಆವಾಗ ಕೂಡ ಅಷ್ಟೇ ನಿಮಗೆ ಕ್ರ್ಯಾಕ್ ಆಗೋದಿಲ್ಲ, ಅದು ಸೀಳೋದಿಲ್ಲ. ಅದಕ್ಕೋಸ್ಕರನೇ ಎಣ್ಣೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಲಿಸ್ಬೇಕು ಇದನ್ನು.
ಇಲ್ಲಿ ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿದ್ರಲ್ವ. ಸೊ ನೀವು ಕೂಡ ಅದೇ ರೀತಿ ಕಲಿಸ್ಕೊಳ್ಳಿ. ಇವಾಗ ಇದನ್ನು ಒಂದು 5 ಮಿನಿಟ್ಸು ಚೆನ್ನಾಗಿ ನೆನಿಬೇಕು. ಒಂದು 5 ಮಿನಿಟ್ಸ್ ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಗುಲಾಬ್ ಜಾಮೂನ್ ಸಾಫ್ಟಾಗಿ ಬರುತ್ತೆ. ಇವಾಗ ಇದು ನೆನೆಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟು ಎಣ್ಣೆ ಕಾಯೋಷ್ಟೊತ್ತಿಗೆ ನಾನು ಇಲ್ಲಿ ಉಂಡೆ ಮಾಡ್ಕೊತೀನಿ. ಇದು 5 ಮಿನಿಟ್ಸ್ ಆಗಿದೆ. ಸೊ 5 ಮಿನಿಟ್ಸ್ ಆದಮೇಲೆ ನಾನು ಇಲ್ಲಿ ಇದನ್ನು ಉಂಡೆ ಮಾಡ್ಕೊತೀನಿ. ಉಂಡೆ ಮಾಡಬೇಕಾದ್ರೂ ಕೂಡ ಇದು ಕೂಡ ಮೇನ್ ಇಂಪಾರ್ಟೆಂಟು. ಕಲಿಸೋದೊಂದು ಇಂಪಾರ್ಟೆಂಟ್ ಆಗಿದ್ದರೆ ಇದು ಕೂಡ ಅಷ್ಟೇ. ನಾವು ಯಾವ ರೀತಿ ಉಂಡೆ ಮಾಡ್ಕೊತೀವಲ್ವ ಅದು ಕೂಡ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಉಂಡೆ ಮಾಡುವಾಗ ನೀವು ಪ್ರೆಸ್ ಮಾಡಬಾರ್ದು. ಭಾಳ ಪ್ರೆಸ್ ಮಾಡಿ ಅದನ್ನು ನೀವು ಮಾಡ್ಕೋಬಾರ್ದು. ಸ್ಮೂತಾಗಿ ರೌಂಡ್ ನಾವು ಉಂಡೆ ಮಾಡ್ಕೋಬೇಕು. ಕೈಗೆ ನೀವು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಣ್ಣೆ ಹಚ್ಕೊಂಡು ನಾನು ಮಾಡ್ತಾಯಿರೋದು. ಸೊ ಇದನ್ನು ಸ್ಮೂತಾಗಿ ಈ ರೀತಿ ಉಂಡೆ ಮಾಡ್ಕೋಬೇಕು. ನೀವೇನಾದರೂ ಅದನ್ನ ಹಾರ್ಡಾಗಿ ಪ್ರೆಸ್ ಮಾಡಿ ಮಾಡ್ಕೊಂಡಿರಂದರೆ ಆ ಉಂಡೆ ಸರಿಯಾಗಿ ಬರೋದಿಲ್ಲ. ಸೊ ಇದನ್ನು ಸ್ಮೂತಾಗಿ ನಾವು ಮಾಡ್ಕೋಬೇಕು. ಅದು ಹ್ಯಾಂಡಿಗೆ ನೀವು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಾಡ್ಕೊಳ್ಳಿ. ನಾವು ಮೊದಲೇ ಆಯಿಲ್ ಹಾಕಿರೋದ್ರಿಂದ ನಿಮಗೆ ಯಾವುದೇ ರೀತಿ ಕೈಗೆ ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ಸೊ ಹಾರ್ಡಾಗಿ ಉಂಡೆ ಮಾಡ್ಕೋಬೇಡಿ, ಸ್ಮೂತಾಗಿ ಉಂಡೆನ ಮಾಡ್ಕೊಳ್ಳಿ. ಇವಾಗ ಇದಾಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಸೊ ಇವಾಗ ಇದಾಗಿದೆ. ನೆಕ್ಸ್ಟ್ ಇವಾಗ ಎಣ್ಣೆನೂ ಅಷ್ಟೇ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದರಲ್ಲಿ ಹಾಕಬೇಕು. ಇದು ಕೂಡ ಇಂಪಾರ್ಟೆಂಟು. ಇವಾಗ ನೆಕ್ಸ್ಟು ಟಿಪ್ಸ್ ಬಂದುಬಿಟ್ಟು ಎಣ್ಣೆನ ಜಾಸ್ತಿ ಕಾದಿರಬಾರ್ದು, ಕಡಿಮೆನೂ ಇರಬಾರ್ದು. ಸೊ ಮೀಡಿಯಮಾಗಿ ಅದು ಎಣ್ಣೆ ಕಾದಿರಬೇಕು. ಇವಾಗ ಇಲ್ಲಿ ಉಂಡೆ ಹಾಕಿದ ತಕ್ಷಣವೇ ಯಾವ ರೀತಿ ಅಲ್ಲಿ ಫ್ರೈ ಆಗ್ತಿದೆ ಅಲ್ವ ಅದೇ ರೀತಿ ಇರ್ಬೋದು. ಜಾಸ್ತಿ ಏನಾದರೂ ನೀವು ಫ್ರೈ ಇಟ್ಕೊಂಡು ಮಾಡಿದ್ದೀರಂದರೆ ಮೇಲೆಲ್ಲ ಕೆಂಪಾಗುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ, ಅದು ಹಸಿ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಎಣ್ಣೆ ಜಾಸ್ತಿ ಬೆಚ್ಚಗಿರಬಾರ್ದು, ಕಡಿಮೆನೂ ಇರಬಾರ್ದು, ಜಾಸ್ತಿನೇ ಇರಬಾರ್ದು. ಒಂದು ಮೀಡಿಯಮಾಗಿ ಎಣ್ಣೆ ನೀವು ರೆಡಿ ಮಾಡಿ ಇಟ್ಕೋಬೇಕು. ಸೊ ಇವಾಗ ಇದು ಆಗಿದೆ. ಇನ್ನೊಂದು ಟಿಪ್ಸ್ ಇದೆ ಮೇನಾಗಿ. ಇವಾಗ ಏನು ಅಂತಂದರೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನೀವೇನು ಮಾಡ್ತೀರಾ, ಇದನ್ನು ಹಾಕಿದ ಮೇಲೆ ಸ್ಪೂನಿಂದ ಮೇಲೆ ಕೆಳಗೆ ಮಾಡ್ತೀರಾ. ಸೊ ಆ ರೀತಿ ಎಲ್ಲ ಮಾಡಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಅದು ಕ್ರ್ಯಾಕ್ ಆಗಿಬಿಡುತ್ತೆ, ಅಂದರೆ ಸೀಳುತ್ತೆ ಮಧ್ಯದಲ್ಲಿ. ಸೊ ಆ ರೀತಿ ಮಾಡಬಾರ್ದು. ಇವಾಗ ನಾನು ಯಾವ ರೀತಿ ಇದು ಟರ್ನಪ್ ಮಾಡ್ತಾಯಿದ್ದೀನಲ್ವ ಅದನ್ನು ನೀವು ಅದೇ ಸ್ಪೂನಿಂದ ಮೇಲುಗಡೆಯಿಂದ ನೀವು ಟಚ್ ಮಾಡ್ಕೊತ ಹೋದರೆ ಮೇಲೆ ಕೆಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಸೊ ಈ ರೀತಿ ಮಾಡಬೇಕು. ಓಕೆ, ಇದು ಕೂಡ ಮೇನ್ ಇಂಪಾರ್ಟೆಂಟ್. ಎಣ್ಣೆನೂ ಅಷ್ಟೇ ಜಾಸ್ತಿ ಬಿಸಿ ಇರಬಾರ್ದು, ಒಂದು ಮೀಡಿಯಮಾಗಿ ಇಟ್ಕೊಂಡು ನೀವು ಮಾಡಬೇಕು. ಇದನ್ನು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡ್ರೆ ಮೇಲೆಲ್ಲ ಕೆಂಪಾಗುತ್ತೆ, ಒಳಗಡೆ ಎಲ್ಲ ಬೇಯೋದಿಲ್ಲ. ಸೊ ಈ ರೀತಿ ಮಾಡ್ಕೋಬೇಕು. ಸ್ಪೂನ್ ಹೆಲ್ಪ್ ತೊಗೊಂಡು ಈ ರೀತಿ ಮೇಲೆ ಈ ರೀತಿ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಸ್ವಲ್ಪನೂ ನಿಮಗೆ ಕ್ರ್ಯಾಕ್ ಇಲ್ಲದೆ ಎಷ್ಟು ರೌಂಡಾಗಿ ನೀಟಾಗಿ ಕೆಂಪಾಗಿ ಬಂದಿದೆ, ಎಷ್ಟು ನೀಟಾಗಿ ಆಗಿದೆ. ಸೊ ಇದು ನಿಧಾನ ಉರಿಯಲ್ಲಿ ನಾವು ಮಾಡ್ಕೋಬೇಕು ನೀಟಾಗಿ, ಆವಾಗ ಎಷ್ಟು ಪರ್ಫೆಕ್ಟಾಗಿ ಬರೋದು ಗುಲಾಬ್ ಜಾಮೂನು. ಸೊ ಯಾರಿಗೆಲ್ಲ ಮಾಡೋಕ್ಕೆ ಹೋದರೆ ಬರ್ತಾ ಇರಲ್ವ, ಸೊ ಅವರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟು ಇವಾಗ ಇದನ್ನು ತೆಗೆದ ತಕ್ಷಣವೇ ನಾವು ಪಾನಕದಲ್ಲಿ ಹಾಕೋದಲ್ಲ, ಒಂದೇ ಒಂದು ನಿಮಿಷ ಬಿಟ್ಟು ಪಾನಕದಲ್ಲಿ ಹಾಕಿ, ಪಾನಕ ಬಂದುಬಿಟ್ಟು ಫುಲ್ಲು ತಣ್ಣಗಾಗಬಾರ್ದು, ಅದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಹಾಕಬೇಕು. ಇವಾಗ ನಂದು ಪಾನಕ ಇನ್ನೂ ಬಿಸಿ ಇದೆ. ಸೊ ಬಿಸಿ ಇದ್ದಾಗಲೇ ನಾವು ಇದನ್ನು ಫ್ರೈ ಮಾಡ್ಕೊಂಡಿರೋ ಜಾಮೂನನ್ನ ಇದರ ಪಾನಕದಲ್ಲಿ ಹಾಕಬೇಕು. ಪಾನಕದಲ್ಲಿ ಹಾಕಿಟ್ಟು ಇದನ್ನು ನೀವು ಒಂದು 1 ಅವರ್ ಇಟ್ಟರೂ ಸಾಕು. 1 ಅವರ್ಗೆ ನಿಮಗೆ ಆಲ್ರೆಡಿ ಇದು ಪಾನಕ ಬಂದುಬಿಟ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಅಂದರೆ ಹೀರ್ಕೊಳ್ಳುತ್ತೆ ಪಾನಕ ಎಲ್ಲ. ಆ ಸ್ವೀಟ್ನೆಸ್ ಎಲ್ಲ ಹೀರ್ಕೊಂಡ್ಮೇಲೆ ಒಂದು ಪರ್ಫೆಕ್ಟ್ ಗುಲಾಬ್ ಜಾಮೂನ್ ಬರೋದು. ಸೊ ನಿಮಗೆ 1 ಅವರ್ ಅರ್ಜೆಂಟ್ ಏನಿಲ್ಲ ಅಂದರೆ 2 ಅವರ್ಸ್ ಆದರೂ ನೀವು ಬಿಡ್ಬೋದು. ಸೊ ನೋಡಿ ಇಲ್ಲಿ ನಾನು 1 ಅವರ್ ಆದಮೇಲೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ. ನನಗಂತೂ ಭಾಳನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಮೇಲುಗಡೆ ಡೆಕೋರೇಷನ್ಗಂತಲೇ ನಾನು ಪಿಸ್ತಾ ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಬೌಲಲ್ಲಿ ನಾನು ಒಂದು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ನೋಡ್ತಾ ಇರೋದು ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗಿದೆ, ಆ ಪಾನಕ ಎಲ್ಲ ಹೀರ್ಕೊಂಡಿದೆ. ನೋಡಿದ್ರಲ್ವ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನು ರೆಡಿ ಆಗಿದೆ ಅಂತ. ಸೊ ನೀವು ಕೂಡ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಲೈಕ್ ಆಗಿದೆ ಅಂತ, ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನಾದರೂ ಲೈಕ್ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್.